ಹುಸಿ ಬಾಂಬ್ ಕರೆ ಮಾಡಿದ್ದಂತಹ ಮೂವರು ಆರೋಪಿಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿದ್ದಾರೆ. ಬಾಬಾ, ಜಾಕೀರ್, ಖಾಜಾ ಬಂಧಿತ ಆರೋಪಿಗಳು ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಜುಲೈ 7ರಂದು ಆರೋಪಿಗಳು ನಮ್ಮ 100 ಅಂದ್ರೆ ನಮ್ಮ 100 ಏನಿದೆ ಅದಕ್ಕೆ ಕರೆ ಮಾಡಿ ಕಬ್ಬನ್ ಪಾರ್ಕ್ ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಕದ್ದ ಮೊಬೈಲ್ ನಿಂದ ಕರೆ ಮಾಡಿದ್ರು ಆರೋಪಿಗಳು, ಬಾಂಬ್ ಇದೆ ಅಂತ ಸುಳ್ಳು ಮಾಹಿತಿಯನ್ನ ನೀಡಿದ್ರು. ಸಹಜವಾಗಿ ಇವರು ಬಾಂಬ್ ಇದೆ ಅನ್ನುವಂಥ ಮಾಹಿತಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಹುಶಃ ಸೀರಿಯಸ್ ಆಗಿ ತೆಗೆದುಕೊಂಡು ಅಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆಸಿದ್ರು ಏನೋ. ಆದರೆ ಆ ನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಬಾಂಬ್ಗಳನ್ನು ಇಟ್ಟಿಲ್ಲದೆ ಇರೋದು ತಿಳಿದು ಬಂದಿದೆ. ಹಾಗೆ ಯಾರು ಹಾಗಾದ್ರೆ ಹುಸಿ ಕರೆ ಮಾಡಿದವರು ಅನ್ನುವಂಥದ್ದನ್ನ ಬೆನ್ನತ್ತಿದಂಥ ಸಂದರ್ಭದಲ್ಲಿ ಈಗ ಪೊಲೀಸರು ಮೂವರನ್ನ ಸೆರೆ ಹಿಡಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈ ಮೂವರು ಯಾರು, ಏನು ಉದ್ದೇಶ ಇಟ್ಕೊಂಡು ಈ ರೀತಿ ಕರೆ ಮಾಡಿದ್ರು, ಏನ್ ಡೀಟೇಲ್ಸ್ ಲಭ್ಯ ಆಗಿದೆ? ಟ್ರ್ಯಾಪ್ ಆಗಿದೆ ಹೇಗೆ ಸುನಿಲ್? ಸದ್ಯ ಈಗಾಗಲೇನು ಮಲ್ತೇಶ್ ಈಗಾಗಲೇನು ಅದಕ್ಕೆ ಹುಸಿ ಬಾಂಬ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರನ್ನು ಬಂಧಿಸಿರುವಂತ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಒಂದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಇವ್ರ ಹಿಂದೆ ಯಾರಾದ್ರೂ ಇದಾರಾ, ಇವರೇನಾದ್ರು ಈ ರೀತಿ ಕೃತ್ಯ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ಉದ್ದೇಶದಿಂದ ಈಗ ವಿಚಾರಣೆ ಒಂದು ತಂಡ ರಚನೆ ಮಾಡಿ ಆರೋಪಿಗಳನ್ನ ಒಂದು ವಿಚಾರಣೆ ಸಹ ನಡೆಸ್ತಾ ಇರುವಂತದ್ದು. ಈ ಒಂದು ಘಟನೆ ಹಿನ್ನೆಲೆ ನೋಡ್ತಾ ಹೋದ್ರೆ ಮಲ್ತೇಶ್, ಈಗ ಈ ಒಂದು ಘಟನೆ ನಡೆದಿರುವಂತದ್ದು ಇದೇ ತಿಂಗಳು 7ನೇ ತಾರೀಕು ಸುಮಾರು ಒಂದು 10:55ಕ್ಕೆ ನಮ್ಮ 100ಗೆ ಒಂದು ಕರೆ ಬರುತ್ತೆ. ಏನು ಕಬ್ಬನ್ ಪಾರ್ಕ್ ನಲ್ಲಿ ಹುಸಿ ಬಾಂಬ್ ಇಟ್ಟಿದ್ವಿ ಅಂತ ಒಂದು ಕರೆ ಬರುತ್ತೆ. ಮೊದಲಿಗೆ ಏನೋ ಒಂದು ಫೇಕ್ ಕರೆ ಕಾಲ್ ಇರ್ಬೋದು, ಸುಮ್ಮನೆ ಆಗ್ತಾರೆ. ನಂತರದಲ್ಲಿ 2 ಬಾರಿ ಮತ್ತೆ ಕರೆ ಬರುತ್ತೆ ಅದೇ ನಮ್ಮ ನಂತರದಲ್ಲಿ ಆ ಕರೆ ಬಂದ ಕೂಡಲೇ ಕಬ್ಬನ್ ಪಾರ್ಕ್ ನ ಪೊಲೀಸರಿಗೆ ನಮ್ಮ 100 ಏನಿದೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ. ಏನು ಒಂದು ತಂಡ ರಚನೆ ಮಾಡ್ಕೊಂಡು ಸಂಪೂರ್ಣವಾಗಿ ಒಂದು ಕಬ್ಬನ್ ಪಾರ್ಕ್ ನ ರಾತ್ರಿ ಒಂದು ತಪಾಸಣೆ ನಡೆಸ್ತಾರೆ. ಒಂದು ಸುತ್ತೋದು ಎಲ್ಲ ನೋಡ್ತಾ ಇರ್ತಾರೆ. ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಇಲ್ಲಿ ಇದು ಹುಸಿ ಬಾಂಬ್ ಕರೆ, ಇದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದು ಏನು ಸೆಂಟ್ರಲ್ ವಿಭಾಗದ DCP ಅಂತಾರೆ, ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡ್ತಾರೆ. ಯಾರು ಈ ಕರೆ ಮಾಡಿರೋದು ಅಂತ ಹೇಳಿ ನಂತರದಲ್ಲಿ ಬಂದಂತ 3 ಕರೆಗಳೇನಿರುತ್ತೆ ಆ ಕರೆನ ಏನು ಡೀಟೇಲ್ಸ್ ತಗೊಂಡು ಯಾರ ಹೆಸರಲ್ಲಿ ಈ ಸಿಮ್ ಕಾರ್ಡ್ ಅನ್ನ ಡೀಟೇಲ್ಸ್ ತಗೊಂಡು ಆ ಕರೆನ ಬೆನ್ನತ್ತಂತ ಪೊಲೀಸರಿಗೆ ಒಂದು ಶಾಕ್ ಆಗುತ್ತೆ. ಏನು ಆ ಒಂದು ಕರೆ ಬಂದಿರುವಂತದ್ದು ಏನು ಸೂಲಿಬೆಲೆ, ಹೊಸಕೋಟೆ ಬಳಿ ಇರೋ ಸೂಲಿಬೆಲೆಯಿಂದ ಒಂದು ಕರೆ ಬಂದಿರುತ್ತೆ. ಅಲ್ಲಿ ಆ ನಂಬರ್ನ ತಗೊಂಡು ಹೋದ್ ನೋಡೋ ಸಂದರ್ಭದಲ್ಲಿ ಆ ನಂಬರ್ ಅದಕ್ಕೆ ಈಗಾಗಲೇ ಕಳವಾಗಿದೆ, ಒಂದು ಮೊಬೈಲ್ ಅಂಗಡಿಯಿಂದ ಕಳ್ತನ ಆಗಿದೆ ಅಂತ ಗೊತ್ತಾಗುತ್ತೆ. ನಂತರದಲ್ಲಿ ಈ ಒಂದು ಕೃತ್ಯ ಎಸಗಿದವರು ಏನು ಮೊಬೈಲ್ ಕಳ್ತನ ಮಾಡಿದ ಮೊಬೈಲ್ ನಲ್ಲೇ ಈ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋ ಒಂದು ಕನ್ಫರ್ಮ್ ಆಗುತ್ತೆ ಪೊಲೀಸರಿಗೆ. ನಂತರದಲ್ಲಿ ಆ ಒಂದು ವಿಚಾರಣೆ ನಡೆಕ್ಕೆ ಒಂದು ಸತತವಾಗಿ ಒಂದು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಒಬ್ಬ ಬಾಬಾ ಅನ್ನೋ ವ್ಯಕ್ತಿ ಈ ಒಂದು ಕೃತ್ಯ ಎಸಗಿದ್ರು ಅಂತ ಕನ್ಫರ್ಮ್ ಆಗುತ್ತೆ. ನಂತರದಲ್ಲಿ ಅವ್ರು ಹಿಡಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಬಾಬಾ ಮತ್ತೆ ಇನ್ನಿಬ್ರು ಸಹಚರರು ಎಂದರೆ ಆರೋಪಿಗಳು, ಬಂಧಿತ ಆರೋಪಿಗಳು ಇನ್ನು ಸೂಲಿಬೆಲೆಯ ದರ್ಗಕ್ಕೆ ಅವ್ರ ಕುಟುಂಬ ಸಮೇತರಾಗಿ ಬಂದ್ಬಿಟ್ಟು ಸೂಲಿಬೆಲೆಯ ದರ್ಗದ ಬಳಿ ಮಲಗ್ಬಿಟ್ಟು ಸುಮಾರು 7ನೇ ತಾರೀಕು ರಾತ್ರಿ 10:55ಕ್ಕೆ ಪದೇ ಬ್ಯಾಕ್ ಟು ಬ್ಯಾಕ್ 2-3 ಬಾರಿ ಕರೆ ಮಾಡಿರೋ ನಂತರದಲ್ಲಿ ಅವ್ರ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ನಾನೇ ಕರೆ ಮಾಡಿರುವಂತದ್ದು, ನಾನು ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಒಂದು ಪ್ರಾಥಮಿಕ ಒಂದು ವಿಚಾರಣೆ ವೇಳೆಯಲ್ಲಿ. ಆದ್ರೂ ಪೊಲೀಸರಿಗೆ ಅವನ ಒಂದು ಹೇಳಿಕೆಯಲ್ಲಿ ಯಾವುದೇ ರೀತಿಯ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಯಾಕಂದ್ರೆ ಈ ರೀತಿಯಾದ ಒಂದು ಹುಸಿ ಬಾಂಬ್ ಕರೆಗಳು ಇದು ಮೊದಲೇ ಅಲ್ಲ ಮೂವರಿಗೆ ಬಂದಿರುವಂತಹ ಹಲವು ಬಾರಿ. ಆದ್ರೆ ಇವನಿಂದ ಯಾರಾದ್ರೂ ಕೈವಾಡ ಇದೆ ಅನ್ನೋ ಉದ್ದೇಶಕ್ಕೆ ಈಗಾಗಲೇ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಒಂದು ವಿಚಾರಣೆ ನಡೆಸ್ತಾ ಇರುವಂತೂ. ಇನ್ನು ಈ ಮೂವರು ಆರೋಪಿಗಳೆಂದರೆ ಇವರು ಏನು ರಾಮನಗರ ಮೂಲದವರು ಅಂತ ಈಗಾಗಲೇ ಒಂದು ತಿಳಿದು ಬಂದಿರುವಂತರು. ಅಲ್ಲಿ ಒಂದು ರೇಷ್ಮೆ ಒಂದು ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಇವರ ಒಂದು ಉದ್ದೇಶ ಅಂದ್ರೆ ಕಳ್ತನ ಮಾಡುವುದೇ ಒಂದು ಇವರ ವೃತ್ತಿ ಆಗಿತ್ತು. ರೇಷ್ಮೆ ಅಂಗಡಿಗೆ ರಾತ್ರಿ ಬೆಳಗ್ಗೆ ಟೈಮ್ ಕೆಲಸಕ್ಕೆ ಹೋಗೋದು. ನಂತರದಲ್ಲಿ ರಾತ್ರಿ ವೇಳೆ ಈ ಮೊಬೈಲ್ ದರೋಡೆ ಆ ತರ ಒಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ವಿ ಅಂತ ಹೇಳಿ ಒಂದು ಪ್ರಾಥಮಿಕ ಪೊಲೀಸ್ ವಿಚಾರಣೆಯಲ್ಲಿ ಒಂದು ಒಪ್ಕೊಂಡಿರುವಂತ. ಆ ಹಿನ್ನೆಲೆಯಲ್ಲಿ ಒಂದ್ ರೀತಿ ಅವ್ರ ಮೇಲೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಮೂವರನ್ನು ಅರೆಸ್ಟ್ ಮಾಡಿ ಮತ್ತೆ ಈಗ ಪೊಲೀಸ್ ಕಸ್ಟಡಿ ತಗೊಂಡು ಅವ್ರನ್ನ ಒಂದು ವಿಚಾರಣೆ ನಡೆಸ್ತಾರೆ. ಯಾರು ಇವ್ರ ಹಿಂದೆ, ನಾನು ಆಗ್ಲೇ ಹೇಳಿದಾಗ ಇವ್ರ ಹಿಂದೆ ಯಾರ ಕೈವಾಡ ಇದೆ ಒಂದು ಉದ್ದೇಶಕ್ಕೆ ಅವ್ರನ್ನ ಸಹ ಒಂದು ವಿಚಾರಣೆ ನಡೆಸ್ತಾರಂತದ್ದು. ಧನ್ಯವಾದ ಸುನಿಲ್.